ನೋವಾಯ್ತು, ನೋವು ಮಾಡಿದಾನೆ ಕ್ಷಣಗಳಲ್ಲಿ. ಕಾವ್ಯ ಪೊಟೆನ್ಷಿಯಲ್ ಇಲ್ವಾ ಆಡ, ನನಗೆಲ್ಲೋ ಇರಿಟೇಟ್ ಆಗ್ತಾ ಇತ್ತು. ಶುಡ್ ಕ್ಯಾರಿ ವಿತ್ ಗಿಲ್ಲಿ. ಅವರ್ ಕಾರ್ಡೇ ಇದೆ ನನ್ನ ಕೈಯಲ್ಲಿ. ಸ್ವಲ್ಪ ತಂದಾಕ ಬುದ್ಧಿ ಇದೆ ಹುಡುಗಿಗೆ. ನನಗೆ ಡಾಮಿನೇಟಿಂಗ್ ಪೀಪಲ್ ಇಷ್ಟ ಆಗಲ್ಲ. ಕಾಲಲ್ಲಿ ಒದ್ಯಕ್ಕೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಗಿಲ್ಲಿಗೆ ಪ್ರತಿ ಬಾರಿ ರಿಷಾ ಕಡೆಯಿಂದ ಎಲ್ಲಿ ಟ್ರಿಗರ್ ಆಗ್ತಾ ಇತ್ತು ಅಂತ ಅಂದ್ರೆ, ನೀನು ಫಿನಲ್ ಆಗಿ ಹೋಗ್ತೀಯ, ನಿನ್ ಜೊತೆಗೆ ಕಾವ್ಯನ ಕರ್ಕೊಂಡು ಹೋಗ್ತೀಯಾ, ಅದಕ್ ನೀನ್ ಇಲ್ಲಿದ್ಯಾ. ಆಮೇಲೆ ಯಾವಾಗ್ಲೂ ಟ್ರಿಗರ್ ಆಗ್ತಾ ಇದ್ ಇಷ್ಟೇ, ನೀನ್ ನಗ್ಸದ್ ಬಿಟ್ಟು ಒಂದ್ ಟಾಸ್ಕ್ ಆಡಿದ್ಯಾ. ನೀವ್ ಎಷ್ಟು ಹೇಳ್ತಾ ಇರೋದು ಫ್ಯಾಕ್ಟ್ಸ್ ಹೇಳ್ತಾ ಇದ್ರಿ, ಬಟ್ ಅಲ್ಲಿ ಗಿಲ್ಲಿಗೆ ಹತ್ರ ಫ್ಯಾಕ್ಟ್ಸ್ ಹೇಳೋದು ಯಾರು ಇರ್ಲಿಲ್ಲ. ಸೊ ನೀವು ಬಂದು ಟ್ರಿಗರ್ ಮಾಡ್ದಂಗ ಆಯ್ತು. ಸೊ ಅದೆಲ್ಲೋ ಒಂದ್ ಕಡೆ ಗಿಲ್ಲಿಗೆ ಟ್ರಿಗರ್ ಆಗಿ ನಿಮ್ ವಿರುದ್ಧವಾಗಿ ನಿಲ್ಲೋದಕ್ಕೆ ಪ್ರಾರಂಭ ಆಗಿದ್ದು ಅಂತ ಅನ್ಸುತ್ತೆ. ಹೌದು, ಆನೆಸ್ಟ್ಲಿ ಅದೇ ಹೇಳಿದೀನಿ ಅಲ್ವಾ, ಮನ್ಸ್ತಾಪ ಮುರಿತು, ನೋವಾಯ್ತು, ನೋವು ಮಾಡಿದಾನೆ ಕ್ಷಣಗಳಲ್ಲಿ, ನೋವು ಆಗಿದೆ, ಒಪ್ಕೊಂತೀನಿ ನೋವು ಮಾಡ್ದ ಅಂತ ಹೇಳಿ. ಬಟ್ ಅದು ಏನಾಯ್ತು, ಕೆಲವು ಟೈಮಲ್ಲಿ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಇವಾಗ ನೀವೇ ಅಬ್ಸರ್ವ್ ಮಾಡಿ, ಕಾವ್ಯ ಪೊಟೆನ್ಷಿಯಲ್ ಇಲ್ವಾ ಆಡ. ಹೌದು, ಅವಳು ನನಗೇನೆ ಎಷ್ಟೊಂದ್ಸತಿ ಹೇಳಿದ, ಗಿಲ್ಲಿಗೆ ಹೋಗಿ ಹೇಳಿದಾಳೆ ಎಷ್ಟೊಂದ್ಸತಿ, ಹಿಂಸೆ ಆಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ಅರ್ಥ ಮಾಡ್ಕೊಳಲ್ಲ. ಶಿ ಇಸ್ ಪ್ಲೇಯಿಂಗ್ ದಟ್ ಗೇಮ್ ಅಷ್ಟೇ ಅಂತ ನನಗ್ ಫೀಲ್ ಆಗತ್ತೆ. ಶಿ ಹ್ಯಾವ್ ಪೊಟೆನ್ಷಿಯಲ್, ಆಡ್ಲಿ ಅಂತ. ಬಟ್ ಇಟ್ಸ್ ಫೈನ್, ದೇರ್ ಗೇಮ್, ಐ ಡೋಂಟ್ ಕೇರ್. ಇವಾಗ ಅವ್ರ ಇಷ್ಟ, ಅವ್ರ ಹೆಂಗಾದ್ರೂ ನಿಜವಾಗ್ಲೂ ಹಾಗೆ ಮಾಡ್ತಾರ ಮನೆ ಒಳಗೆ ಪ್ರತಿ ಬಾರಿ ಕಾವ್ಯ 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 ಹೇಳ್ತಾರೆ. ಈಗ ನಾವ್ ಕುತ್ಕೊಂಡ್ ಮಾತಾಡ್ತಾ ಇರ್ತೀವಿ, ಅವಳೆಲ್ಲೂ ಕಾಣಿಸೋದೇ ಇಲ್ಲ ಅಂದಾಗ ಅವ್ನು ಸುಮ್ನೆ ರೇಗಿಸ್ತಾನೆ. ಅವಾಗ ನಮ್ ಕಿವಿಗೆ ಅವಳ ಹೆಸರು ಇದಾಳೆ ಅಂತ ಕೇಳ್ಸಕ್ಕೆ, ಅದೇ ನನಗೆಲ್ಲೋ ಇರಿಟೇಟ್ ಆಗ್ತಾ ಇತ್ತು. ಯಾಕೆ ಕಿರ್ಚ್ಕೊಂಡ್ ಹೇಳ್ತೀಯ, ನಾವು ನಿಧಾನ ಹೋಗ್ ಮಾತಾಡ್ಸು, ಸೈಡ್ ಅಲ್ಲಿ ಮಾತಾಡ್ಸು ಅಂತ ಹೇಳ್ತಾ ಇದ್ದೆ. ನಿಮಗೆ ಹಂಗ ಅನ್ಸುತ್ತಾ ಕಾವ್ಯಗೆ ಗಿಲ್ಲಿಯಿಂದ ಪುಷ್ ಸಿಗ್ತಾ ಇದೆ? ಎಲ್ಲ ಜನರೇ ಹೇಳ್ಬೇಕಲ್ವಾ ಆಬ್ವಿಯಸ್ಲಿ. ಇವಾಗ ಯಾಕಂದ್ರೆ ಇವನ್ ಕಾವ್ಯ ನೋಸ್ ಗಿಲ್ಲಿ ಅಗೇನ್ಸ್ಟ್ ನಿಂತ್ಕೊಂಡ್ರೆ ಜನ ಎಲ್ಲ ಹೇಟ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಅವಳಿಗೆ. ಅದಕ್ಕೆ ಅವಳ ಆಚೆ ನಿಂತ್ಕೊಂತಾ ಇಲ್ಲ. ನೋಡೋಣ, ಅಂದ್ರೆ ಲಗಿಸಿ ಕ್ಯಾರಿ ಮಾಡ್ಲೇಬೇಕು ಅವಳು. ಆಚೆ ಬಂದ್ಮೇಲೆ ಕಾವ್ಯಂಗೆ ಅಂತ ಸಿಂಗಲ್ ಐಡೆಂಟಿಟಿ ಇರಲ್ಲ, ಎಲ್ಲರಿಗೂ ಗೊತ್ತಿರೋದೆ. ಶಿ ಶುಡ್ ಕ್ಯಾರಿ ವಿತ್ ಗಿಲ್ಲಿ, ಕ್ಯಾರಿ ಮಾಡ್ಲೇಬೇಕು. ಯಾಕಂದ್ರೆ ಅದಾಗೆ ಆಗತ್ತೆ ಅಲ್ವಾ. ಕಾವ್ಯ ಅವರ ಜರ್ನಿ ಹೇಗ್ ನೋಡಿದ್ರು ಗಿಲ್ಲಿ ಅವರ ಸುತ್ತನೇ ಇದೆ. ಥ್ರೂ ಔಟ್ ಫಿನಾಲೆ ವರ್ಗು ಹೋದ್ರು ಹಂಗೆ ಸುತ್ಕೊಂಡಿರುತ್ತೆ. ಹೊರಗಡೆ ಬಂದ್ಮೇಲೆ ಒಂದ್ 6 ತಿಂಗಳು 1 ವರ್ಷ ಹಂಗೆ ಸುತ್ಕೊಂಡಿರುತ್ತೆ. ಆಮೇಲೆ ಸ್ವಲ್ಪ ಕಮ್ಮಿ. ಐ ಮೀನ್ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಗಿಲ್ಲಿ ಸುತ್ತನೇ ಸುತ್ತುತ್ತೆ ಕಾವ್ಯ ಅವರ ಜರ್ನಿ ಅಂತ. ಹಾವು ಮತ್ತೆ ಏಣಿ ಅಂತ ಬರುತ್ತೆ, ಎರಡಕ್ಕೂ ಶಿ ಚೂಸ್ ಗಿಲ್ಲಿ. ಅಂದ್ರೆ ಆ ಜರ್ನಿ ಗಿಲ್ಲಿ ಅವ್ರನ್ನ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಕಾವ್ಯ ಅವ್ರದ್ದು. ಬಿಕಾಸ್ ಶಿ ನೋಸ್ ದ ಪವರ್ ಕಾರ್ಡ್ ಕೈಯಲ್ಲಿ ಇರ್ಬೇಕಾದ್ರೆ ಬೇರೆ ಯಾಕೆ ಬೇಕು ಅಂತ. ಪವರ್ ಕಾರ್ಡೇ ಇದೆ ನನ್ನ ಕೈಯಲ್ಲಿ, ಸೊ ಐ ಆಮ್ ಸೇಫ್ ಅಂತ ಹೇಳ್ಬೇಕು. ಶಿ ಕ್ಯಾನ್ ಯೂಸ್ ವೆನ್ ಎವರ್ ಶಿ ವಾಂಟ್ ಅಂತ ಅಷ್ಟೇ. ನಿಮಗೆ ಯಾವತ್ತಾದ್ರೂ ಅನ್ಸಿದ್ಯಾ ಕಾವ್ಯ ಅವರು ವೀಕ್ ಡೇಸ್ ಅಲ್ಲಿ ಗಿಲ್ಲಿ ಅವ್ರ ಜೊತೆಗಿದ್ದು ವೀಕೆಂಡ್ ಅಲ್ಲಿ ಏನಾರ ನೆಗೆಟಿವ್ ಟಾಕ್ಸ್ ಬಂತು ಅಂದ್ರೆ ಗಿಲ್ಲಿ ನೆತ್ತಾಕ್ಬಿಡ್ತಾರೆ? ಅಂದ್ರೆ ಈಗ ಸುದೀಪ್ ಸರಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಫೋನ್ ಮಾಡಿ ಅವ್ರ ಅಮ್ಮಂಗೆ ಹೇಳೋ ರೀತಿ ಆಗಿರ್ಬೋದು. ಅಂದ್ರೆ ಯಾರು ಅಕ್ಕ ತಂಗಿ ಇರ್ಲಿಲ್ವಾ ಅಂದ್ರೆ ಆನ್ ಫೇಸ್, ಅದು ವೀಕೆಂಡ್ ಅಂತ ಬಂದ. ವೀಕ್ ಡೇಸ್ ಅಲ್ಲಿ ಜಾವಿಯಲ್ ಆಗಿ ಅವ್ರು ಹೇಳೋ ರೇಗ್ಸ್ ಅದನ್ನ ನೀಟಾಗಿ ತಗೊಂಡು ಅವ್ರಿಗೂ ಎಂಟರ್ಟೈನ್ ಮಾಡ್ಕೊಂಡು ಚೆನ್ನಾಗೇ ಇರೋರು, ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಮುಂದೆ ಎಲ್ಲ ಒಂದ್ ಕಡೆ ಬಿಟ್ಕೊಡೋ ಅಂತ ಪ್ರಯತ್ನ ಆಗ್ತಾ ಇತ್ತು ಪ್ರತಿ ವಾರ. ಅದು ನಾನು ಒಪ್ಪಲ್ಲ. ಬಿಕಾಸ್ ಕಾವ್ಯ ಇನ್ ದೋಸ್ ಮ್ಯಾಟರ್ಸ್, ಈಗ ನೀವ್ ಹೇಳೋದ್ರಲ್ಲಿ ಶಿ ಇಸ್ ಕ್ಯಾಲ್ಕುಲೇಟಿವ್ ಇದ್ದಾಳೆ, ತುಂಬಾ ಕ್ಯಾಲ್ಕುಲೇಟಿವ್ ಇದ್ದಾಳೆ. ಏನ್ ಮಾತಾಡ್ಲಿ ಏನ್ ಬಿಡ್ಲಿ ಅನ್ನೋದು ಯೋಚನೆ ಮಾಡಿ ಮಾತಾಡ್ತಾಳೆ ಅದ್ರಲ್ಲಿ. ಸೊ ಏನಾಗತ್ತಂದ್ರೆ ಮನ್ಸಲ್ಲಿ ತುಂಬಾ ಇಟ್ಕೊಂತಾಳೆ, ಅದೇ ಡಿಫ್ರೆನ್ಸಸ್. ಈಗ ನಾವೆಲ್ಲ ಮನ್ಸಲ್ಲಿ ಇಟ್ಕೊಳಲ್ಲ, ಬಾಯ್ ಬಂದಂಗ್ ಮಾತಾಡ್ತೀವಿ, ಅವ್ಳು ಡೋಟ್ ಆಗತ್ತೋ. ಅವಳು ಹಂಗಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾಳೆ. ಕೆಲವು ಮಾತಾಡ್ಲಾ ಬೇಡ್ವಾ ಅನ್ನಂಗ್ ಮಾತಾಡ್ತಾ ಇದ್ದಾಳೆ. ಸೊ ಅದೇನಾಗತ್ತೆ, ಎಷ್ಟೊಂದ್ಸತಿ ಅವನ್ಗೂ ಹೇಳಿದಾಳೆ, ನನ್ಗೆ ಹಿಂಗ ಆಗ್ತಾ ಇಲ್ಲ, ಹಿಂಗ ಆಗ್ತಾ, ಅವ್ನ್ ತಮಾಷೆಗೆ ತಗೊಂತಾ ಇದ್ದಾನೆ ಅನ್ನೋದ್ ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗಳ ಮುಂದೆನೂ ಹೇಳಿದಾಳೆ. ಅವಳೇನ ಅದ್ರ ಬಗ್ಗೆ ಶುಡ್ ನಾಟ್ ಟಾಕ್ ಬ್ಯಾಡ್ ಅಬೌಟ್ ಇಟ್. ಶಿ ಇಸ್ ಫೈನ್. ಅದೇ ಏಣಿಯಾಗಿ ಯೂಸ್ ಮಾಡ್ಕೊಂತಾಳೆ, ಬಟ್ ಅವನು ಕಚ್ಚೋ ಟೈಮಲ್ಲಿ ಕಚ್ತಾನೆ ಅಂದಾಗ ದಟ್ ಇಸ್ ವಾಟ್. ಅಂದ್ರೆ ಫ್ರೆಂಡ್ಶಿಪ್, ಅವ್ರಿಬ್ರು ಫ್ರೆಂಡ್ಶಿಪ್. ಅಗ್ರಿ ಮಾಡಲ್ಲ ನಾನು, ಅವಳು ಅದನ್ನ ಯೂಸ್ ಮಾಡ್ಕೊಂತಿದ್ದಾಳೆ. ಅವಳು ಹೇಗ್ ವೀಕೆಂಡ್ ಅಲ್ಲಿ ಇರ್ತಾಳೆ, ವೀಕ್ ಡೇಸ್ ಅಲ್ಲೂ ಹಂಗೆ ಇದ್ದಾಳೆ. ಅಂದ್ರೆ ಸಹಿಸ್ಕೊಂತಿದ್ದಾಳೆ ತುಂಬಾ. ಯಾಕೆ ಸಹಿಸ್ಕೊಂತಿದ್ದಾಳೆ ಅವಳು ಒಬ್ಳಿಗೆ ಗೊತ್ತು. ಮೇ ಬಿ ಇನ್ನು ಸರ್ವೈವ್ ಆಗಕ್ಕೆ ಮನೇಲಿ ಸಹಿಸ್ಕೊಂತಿದ್ದಾಳು ಅಂತ. ಐ ರೆಸ್ಪೆಕ್ಟ್ ದಟ್ ಫ್ರೆಂಡ್ಶಿಪ್ ಅಷ್ಟೇ. ವಾವ್, ಗ್ರೇಟ್. ಓಕೆ, ಇನ್ನ ಸ್ಪಂದನ ಅವ್ರ ವಿಷಯ ಬಂದಾಗ ಸ್ಟಾರ್ಟಿಂಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಲಿಲ್ಲ. ಅಂದ್ರೆ ಸ್ಪಂದನ ಅವ್ರು ನಿಮ್ಗೆ 10 years ಇಂದ ಗೊತ್ತು ಅನ್ನೋದು ನಮಗ್ ಬಂದಂತ ಒಂದು ಇನ್ಫಾರ್ಮೇಶನ್. ಅಂಡ್ ನೀವು ಹೇಳ್ಕೊಂಡಿದ್ರ ಸ್ಪಂದನ ನನಗೆ ತುಂಬಾ ವರ್ಷಗಳಿಂದ ನನ್ಗೆ ಪರಿಚಯ. ಸ್ಪಂದನ ಆಗಿಲ್ಲ, ಕರಿಮಣಿಯ ಸಾಹಿತ್ಯ ಆಗಿದ್ದಾರೆ. ನೀವ್ ಯಾವಾಗ್ಲೂ ಅವ್ರನ್ನ ಅದೇ ಒಂದು ಹೆಸರಲ್ಲಿ ಯೂಶಲಿ ಕರೆಯೋದಕ್ಕೆ ಶುರು ಮಾಡ್ತಿರ್ತೀರಾ. ಸಾಹಿತ್ಯ ಆಗಿದ್ಯಾ ಸ್ಪಂದನ ಆಗು, ನೀನು ಸಾಹಿತ್ಯ ಆಗಿದ್ಯಾ ಸ್ಪಂದನ ಆಗು ಸಾಹಿತ್ಯ ಅಂತ ಅನ್ಬಿಟ್ಟು. ಸ್ಪಂದನ ಅವ್ರಿಗೂ ನಿಮ್ಗೂ ಯಾಕೆ ಡಿಫ್ರೆನ್ಸಸ್ ಅಂತ? ಡಿಫ್ರೆನ್ಸಸ್ ಅಂತ ಏನಿಲ್ಲ. ಒಂದೇನಂದ್ರೆ ಸ್ವಲ್ಪ ತಂದಾಕ ಬುದ್ಧಿ ಇದೆ ಹುಡುಗಿಗೆ, ಕಾಣಿಸ್ಕೊಂತೋ ಇಲ್ವೋ ಗೊತ್ತಿಲ್ಲ ಬಿಗ್ ಬಾಸ್ ಮನೇಲಿ. ಆಮೇಲೆ ಸ್ವಲ್ಪ ಬೋಲ್ಡ್ ಇದ್ದಾಳೆ ಅವಳು. ಶಿ ಇಸ್ ನಾಟ್ ದಟ್ ಇನ್ನೋಸೆಂಟ್.
ಎಕ್ಸಾಕ್ಟ್ಲಿ. ಇನ್ನೋಸೆಂಟ್ ಪ್ಲೇ ಮಾಡಷ್ಟು ಇನ್ನೋಸೆಂಟ್ ಇಲ್ಲ. ಈಗ ಕುತ್ಕೊಂಡು ನಂಗೆ ಮೊನ್ನೆ ಬೇಜಾರಾಯ್ತು, ರಕ್ಷಿತನ್ ಬಗ್ಗೆ ಕುತ್ಕೊಂಡು ಮಾತಾಡೋಳು. ರಕ್ಷಿತಾ ಶಿ ಹ್ಯಾವ್ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್ ಅಲ್ವಾ, ಯೂಟ್ಯೂಬ್ ಮಾಡ್ಕೊಂಡು ಏನೋ ಒಂದು ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಹಾಕಿದ್ರು ವಿಡಿಯೋ ಒಂದ್ 10,000 ಓಡಲ್ಲ ಕೆಲವ್ರದ್ದು. ಹೇಳ್ಬೇಕಂದ್ರೆ ಅವಳದು ಮಿಲಿಯನ್ ಗಟ್ಟೆ ಓಡ್ತಾ ಇದೆ ಅಂದ್ರೆ ಇಟ್ ಈಸ್ ಅ ಗುಡ್ ಅಚೀವ್ಮೆಂಟ್ ಫಾರ್ ಹರ್. ಇವ್ರು 4 ವರ್ಷ ಸೀರಿಯಲ್ ಮಾಡಿದ್ದಾರೆ, ಹಂಗಾರೆ ನಾವು ಸೀರಿಯಲೇ ಮಾಡಿಲ್ವಾ ಅದೇ ಮಾಡಿಲ್ವಾ ಅಂತ ಅಂದ್ರೆ ಶಿ ಶುಡ್ ನಾಟ್ ಟಾಕ್. ಅದನ್ನೇ ತಂದಾಕದು ಅನ್ನೋದು. ಇಲ್ಲಿ ಜನಕ್ಕೆ ಏನಾಗ್ತಾ ಇದೆ, ನಗ್ನಗ್ತಾ ಹೇಳಿದ್ರೆ ಅಲ್ಲ, ಅದು ಅಗ್ರೆಷನ್ ಹೇಳಿದ್ರೆ ಮಾತ್ರ ಅವ್ರಿಗೆ ಅನ್ನೋದು ಎಲ್ಲ ಇದೆ ಅವಳಲ್ಲಿ. ಆಮೇಲೆ ಆಸ್ ಐ ನೋ ಇಸ್ ಶಿ ಇಸ್ ವೆರಿ ಬೋಲ್ಡ್ ಗರ್ಲ್, ವೆರಿ ಪಾರ್ಟಿ ಫ್ರೀಕ್, ವೆರಿ ಲೈಕ್ ಬೇರೆ ತರ ಜಾಲ್ವಿ ಬೋಲ್ಡ್ ಹುಡುಗಿ ತರ ನಾನ್ ನೋಡಿದ್ ಸಡನ್ಲಿ ಶಿ ಇಸ್ ಪ್ಲೇಯಿಂಗ್ ವೆರಿ ಇನ್ನೋಸೆಂಟ್. ಈಗ ಮನೆ ಮಗಳು ಸೀರಿಯಲ್ ಅಲ್ಲಿ ಪ್ಲೇ ಮಾಡ್ತಾರಲ್ಲ ಇನ್ನೋಸೆಂಟ್ ಕಾರ್ಡ್, ಇಫ್ ಅಂಡ್ ಫೇಕ್ ಇನಫ್. ಯಾಕೆ ಫೇಕ್? ದೆನ್ ಹೋಗ್ತಾ ಹೋಗ್ತಾ ಅದು ಯಾವಾಗ ತುಂಬಾ ಪರ್ಸನಲ್ ಅನ್ಸ್ತಾ ಇದೆ. ನಾನಂದ್ರೆ ನೀನ್ ಹಿಂಗೆ ಆಟ ಆಡ್ತೀಯ, ಆಟ ಆಡು. ಟುಡೇ ಆಲ್ಸೋ ಪೀಪಲ್ ಆರ್ ಟೆಲಿಂಗ್ ಆನ್ ಅವರ್ ಫೇಸ್ ಯು ಆರ್ ಗುಡ್ ಫಾರ್ ನಥಿಂಗ್. ಹೊರಗಡೆ ಜನ ಹೇಳ್ತಾ ಇದ್ದಾರೆ ಏನು ಮಾಡ್ದೆ ಮನೇಲಿ ಇದ್ದಾಳೆ, ಈಟ್ 5 ಸ್ಟಾರ್ ಡೂ ನಥಿಂಗ್ ಅನ್ನೋ ಟೈಟಲ್ ಕೊಟ್ಟಿದ್ದಾರೆ ಅವಳಿಗೆ. ಆತರ ವೇಸ್ಟ್ ಅಂತ ಮನೆ ಒಳಗಿರೋ ಬದ್ಲು ಯಾವ್ದೋ ಒಳ್ಳೆ ಕಂಟೆಸ್ಟೆಂಟ್ ಅಂತ ಆಚೆ ಬರೋದು ಎಷ್ಟೋ ಬೆಟರ್ ಅನ್ಸುತ್ತೆ. ಸ್ಟಿಲ್ ಫೇಕ್ ಅಂದ್ರೆ ಯು ಸ್ಟಿಲ್ ಬಿಹೇವಿಂಗ್ ನೋ, ಅದೇ ಆಗಿರೋದು. ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ ಇವತ್ತಿಗೂ? ಅವಳು ಆಡಿದ್ರೆ ಅಟ್ಲೀಸ್ಟ್ ಏನೋ ಒಂಚೂರು ಗೇಮ್ ಆಡ್ಬೋದು. ಈಗ ಬಂದು ಏನ್ ಮಾಡ್ತಾಳೆ ಅಮ್ಮಮ್ಮ ಅಂದ್ರೆ ಮತ್ತೆ ಸೀರಿಯಲ್ ಮಾಡ್ತಾಳೆ ಆಚೆ ಬಂದು. ಆ ಫೇಮ್ ಯಾಕೆ ಹೋಗ್ಬೇಕಿತ್ತು? ಆಲ್ರೆಡಿ ಫೇಮ್ ಇತ್ತಲ್ವಾ. ಬಿಗ್ ಬಾಸ್ ಇಸ್ ಸಚ್ ಅ ಬಿಗ್ ಶೋ, ಯು ಶುಡ್ ಯೂಸ್ ದ ಫೇಮ್ ಇನ್ ಅ ಗುಡ್ ವೇ. ಹೊರಗಡೆ ಏನೋ ಒಂದು ಐಡೆಂಟಿ. ಈಗ ರಿಷಾ ಯಾರು ಅಂತ ಎಷ್ಟು ಜನ ಗೊತ್ತಿತ್ತು, ನಾ ಬಂದೆ ನನಗೆ ಯೂಸ್ ಆಯ್ತು. ಸಿ ಗುಡ್ ಆರ್ ಬ್ಯಾಡ್ ಯು ಶುಡ್ ಬಿ ಯೋರ್ ಸೆಲ್ಫ್. ಆಲ್ರೆಡಿ ಶಿ ಹ್ಯಾಡ್ ಸೀರಿಯಲ್ ಫೇಮ್, ಅದನ್ನೇ ಕ್ಯಾರಿ ಮಾಡಿ ಮತ್ತೆ ಸೀರಿಯಲ್ ಬಂದು ವಾಟ್ ಶಿ ಇಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಬಿಗ್ ಬಾಸ್, ದೆನ್ ವಾಟ್ ಶಿ ಇಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಪೀಪಲ್. ಶಿ ವಾಂಟ್ಸ್ ಟು ಬಿ ಇನ್ನೋಸೆಂಟ್ ಗರ್ಲ್, ಫೈನ್, ಯು ಟೇಕ್ ಇಟ್. ಮೇ ಬಿ ಚೇಂಜ್ ಆಗಿರ್ಬೋದೇನೋ, ನಾನ್ ನೋಡಿದ್ದು ಬೇರೆ, ಇವಾಗ ಚೇಂಜ್ ಆಗಿರ್ಬೋದೇನೋ. ಅವರು ಚೇಂಜ್ ಆಗಿದ್ರೆ ನಾನೇ ರಾಂಗ್ ಇದೀನಿ ಅದ್ರಲ್ಲಿ. ಇನ್ನ ಸೂರಜ್ ಅವರು ವಿಷಯದಲ್ಲೂ ಅಷ್ಟೇ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವ್ ಹೇಳ್ಬಿಟ್ರಿ ಅವ್ನ್ ದಡ್ಡ, ಅವ್ನಿಗೆ ಡಿಸಿಷನ್ ತಗೊಳಕ್ ಬರಲ್ಲ ಅಂತ. ಬಿಕಾಸ್ ನಿಮ್ಮಿಬ್ರು 3 ಜನಕ್ಕೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಒಂದು ಟೀಮ್ಗೆ ನಾಯಕಿ ಅಂತ ಮಾಡ್ತಾರೆ ನಿಮ್ಮನ್ನ. ನಿಮ್ಗೆ 3 ಜನಕ್ಕೂ ಒಂದು ಆಪ್ಷನ್ ಸಿಗುತ್ತೆ, ದಟ್ ಯು ಹ್ಯಾವ್ ಟು ಚೂಸ್ ದ ಟಿಕೆಟ್ ಏನಿರುತ್ತೆ ಅಂತ ನೀವಿಬ್ರು ಚೂಸ್ ಮಾಡ್ಕೊಂತೀರಾ. ಅವ್ರು ಇಲ್ಲ ನಾನು ನನ್ನ ಟೀಮ್ಗೋಸ್ಕರ ಆಡ್ತೀನಿ ಅಂತ ನಿಂತ್ಕೋತಾರೆ. ಸೊ ಪ್ರಾಬ್ಲಿ ಅವ್ರ ಡಿಸಿಷನ್ ನೀವು ಜಡ್ಜ್ ಮಾಡ್ತೀರಾ, ಇಲ್ಲ ಅವ್ರ ದಡ್ಡ ಅಂತ ಏನೋ ಹೇಳ್ತೀರಾ. ಅದಾದ್ಮೇಲೂ ಅಷ್ಟೇ ನಿಮ್ಮಿಬ್ರಿಗೂ ಆ ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ತುಂಬಾ ಒಂದು ಅಫೆನ್ಸಿವ್ ಆಗಿ ಏನೋ ಆಗತ್ತೆ. ಅಲ್ಲಿಂದ ಅಂತೂ ನೀವು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಾ ಸೂರಜ್ ಮೇಲೆ. ಅದನ್ನ ತುಂಬಾ ಓಪನ್ ಅಪ್ ಆಗಿ ಹೇಳ್ತಿಲ್ಲ, ಇಲ್ಲ ಸೂರಜ್ ಅವ್ರ ಹತ್ರ ನನ್ಗೆ ಆತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೂರಜ್ ನನ್ನ ಹತ್ರ ಮಾತಾಡ್ತಾರೆ ಅಂತ. ಬಿಕಾಸ್ ರಾಶಿಕ್ ಅವ್ರು ಆಲ್ರೆಡಿ ನಿಮ್ಗೊಂದು ಫ್ರೆಂಡ್ ಝೋನ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ. ಸೊ ಆಲ್ಮೋಸ್ಟ್ ಸೂರಜ್ ನಿಮ್ಗೆ ಹಂಗೆ ಅನ್ಸಿರ್ತಾರೆ. ಸೊ ಸೂರಜ್ ನನಗ್ ಮಾತಾಡಿದ್ರಲ್ಲ ಅನ್ನೋ ಒಂದು ಬೇಜಾರ್ ನಿಮ್ಗೆ ಖಂಡಿತ ಇರತ್ತೆ. ಸೊ ಅದನ್ನ ಪೂರ್ತಿ ನೀವು ಅದೇ ಡಿಪ್ರೆಷನ್ ಅಲ್ಲಿ ಇರ್ತೀರಾ. ಅದಾದ ನಂತರದಲ್ಲಿ ಸೂರಜ್ ಅವರು ಮತ್ತೆ ನೀವು ಡಿಫ್ರೆನ್ಸಸ್ ಕ್ರಿಯೇಟ್ ಆಗತ್ತೆ, ರಾಶಿಕ್ ಅವ್ರಿಗೂ ಡಿಫ್ರೆನ್ಸಸ್ ಕ್ರಿಯೇಟ್ ಆಗತ್ತೆ. ಏನಾಯ್ತು ಅಂತ? ಸಿ ದಟ್ ಈಸ್ ವಾಟ್ ದ ಪಾಯಿಂಟ್ ಇಸ್. ನನಗೆ ಫ್ರೆಂಡ್ಸ್ ಅಂತ ಅಂದಷ್ಟೇ ನೀವ್ ಹೇಳ್ದಂಗೆ ಕೇಳ್ಕೊಂಡಿರಕ್ಕೆ ನಾನು ಆಗಲ್ಲ. ಈವನ್ ಇನ್ ಮೈ ರಿಯಲ್ ಲೈಫ್ ನನಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಯಾಕಿರೋದು ಅಂದ್ರೆ ನನಗೆ ಡಾಮಿನೇಟಿಂಗ್ ಪೀಪಲ್ ಇಷ್ಟ ಆಗಲ್ಲ. ಇಟ್ ಶುಡ್ ಬಿ ಅ ಈಕ್ವಲ್ ಆನ್ಸರ್. ನಾನೇನೋ ಹೇಳ್ತೀನಿ ಅಂದ್ರೆ ನೀವು ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊಂಡ್ರಿ. ರಾಶಿಕನ್ ಜೊತೆ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಆಗ್ತಿತ್ತು. ಬಿಕಾಸ್ ನಾನ್ ಹೇಳೋದನ್ನ ಅವ್ಳು ಕೇಳಿಸ್ಕೊಂತಾ ಇರ್ಲಿಲ್ಲ, ಅವಳು ಹೇಳೋದನ್ನ ನಾನ್ ಕೇಳಿಸ್ಕೊಂತಾ ಇದ್ದೆ. ನನಗೆ ನೆಸೆಸರಿ ಇಲ್ಲ ಅನಿಸ್ತು ಹೋಗ್ತಾ ಟೈಮಲ್ಲಿ. ಸೂರಜ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ನ್ ಎಂಟ್ರಿ ಕೊಟ್ಟಾಗ ಬೇರೆ ಹುಡುಗಿ ರಿಯಾಕ್ಷನ್ ಏನಿತ್ತೋ ಗೊತ್ತಿಲ್ಲ, ನನಗಂತೂ ಬುಲ್ಶಿಟ್ ಅನ್ನಿಸ್ತು ಟು ಬಿ ಫ್ರಾಂಕ್. ಏನಕ್ಕೆ ಅಷ್ಟೊಂದು ಹೈಪ್ ಕೊಡ್ತಾ ಇದಾರೆ ಅಂದ್ರೆ ಏನ್ ಹುಡುಗರ್ನೇ ನೋಡಿಲ್ವಾ ಲೈಫಲ್ಲಿ? ಸೀರಿಯಸ್ಲಿ ನಂಗೆ ಹೊರಗಡೆನು ಅಷ್ಟೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ನನಗೆ ವೆರಿ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಸಿದ್ರೆ ಸೂರಜ್ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನ್ಗೆ ಇಂಡಸ್ಟ್ರಿಗೆ ಬರೋ ಆಸೆ ಇಲ್ಲ, ಸೀರಿಯಲ್ ಮಾಡೋ ಆಸೆ ಇಲ್ಲ, ಸಿನಿಮಾ ಮಾಡೋ ಆಸೆ ಇಲ್ಲ. ಒಂದು ಒಳ್ಳೆ ಕಲಾವಿದನ್ಗೆ ಕೊಡೋ ಆಪರ್ಚುನಿಟಿನ ಇವನು ಕೊಟ್ಟು ಮಿಸ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀಯಾ? ಮೈಸೂರಲ್ಲಿ ಬಂದ್ಬಿಟ್ಟು ಅಡ್ಗೆ ಮಾಡ್ತೀನಿ, ಅಡ್ಗೆ ಭಟ್ರೆಲ್ಲ ನೀವು ಬಿಗ್ ಬಾಸ್ ಕರ್ಕೊ ಬಂದ್ರೆ ಏನು ಯೂಸು? ವಾಟ್ ಯು ಆರ್ ಗೆಟಿಂಗ್? ಯಾವ್ದೋ ಒಂದು ಹುಡುಗನು ಕೊಟ್ಟಿದ್ರೆ ಬೆಳಿಬೇಕು ಆಸೆ ಇದೆ, ಇಂಡಸ್ಟ್ರಿಲಿ ಏನೋ ಒಂದು ರೀಚ್ ಆಗ್ಬೇಕು ಅನ್ನೋ ಹುಡುಗನು ಕೊಟ್ಟಿದ್ರೆ ಒಂದ್ 4 ಜನ ಗುರ್ತು ಸಿಕ್ತಿತ್ತು, ಒಂದ್ ಒಳ್ಳೆ ಸಿನಿಮಾ ಮಾಡ್ತಾ ಇದ್ನೇನೋ, ಒಂದ್ ಸೀರಿಯಲ್ ಮಾಡ್ತಾ ಇದ್ನೇನೋ. ಯಾವ್ದು ನಾವುಗಳೇ ತುಂಬಾ ಸತಿ ಡಿಸ್ಕಸ್ ಮಾಡಿದೀವಿ. ಅಯ್ಯೋ ನಂಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ಸುಮ್ನೆ ಅನ್ಡಿಸರ್ವಿಂಗ್ ಪರ್ಸನ್ ಅಂತ ಕೊಟ್ಟು. ಅಂಡ್ ಇ ವಾಸ್ ಗುಡ್ ಇನಫ್. ಮಾತಾಡ್ತಾ ಇದ್ದ, ಮಸಿ ಎಲ್ಲ ಬಳಿಬೇಕಾದ್ರೆ ಬುಲ್ಶಿಟ್ ತರ ಬಿಹೇವ್ ಮಾಡ್ದ. ನಾನ್ ಹೇಳಿದೆ ಅಲ್ಲ, ಐ ಆಮ್ ವೆರಿ ಕಟ್ ಅಂಡ್ ಕ್ಲಿಯರ್ ವಾಯ್ಸ್ ನನಗೆ ಬರೋದು. ಸೊ ನೀಟಾಗಿ ಹಂಗೆ ಮಾತಾಡ್ಬೇಕಾದ್ರೆ ನನ್ ಬಾಯಲ್ಲಿ ಸ್ವಲ್ಪ ಫ್ಲೋ ಇಲ್ಲದೆ ಬಂದ್ಬಿಡತ್ತೆ. ಹೇಳಿ ಕೇಳಿ ಗೌಡ್ರು ಬೇರೆ ತಡ್ಕೊಳಕ್ ಕಷ್ಟ.
ಸೈಲೆಂಟ್ ಆಗಿದ್ದೆ ಎಷ್ಟೊಂದ್ ವಿಷಯಗಳಲ್ಲಿ ತುಂಬಾ ಸೈಲೆಂಟ್ ಆಗಿದ್ದೆ ನಾನು. ಯಾಕಂದ್ರೆ ಪಬ್ಲಿಕ್ ಚಾನಲ್ ನೋಡ್ತಾ ಇರ್ತಾರೆ, ಬೇಡಪ್ಪ ತುಂಬಾ ಅಗ್ರೆಷನ್ ಬೇಡ. ಅಕಾರ್ಡಿಂಗ್ ಟು ಮೀ ಐ ವಾಸ್ ಓನ್ಲಿ 50% ಅಗ್ರೆಷನ್. ಅದನ್ನೇ ಹೇಳ್ತಾ ಇರೋದು. ನನ್ ರಿಯಲ್ ಆಗಿ ಅಗ್ರೆಷನ್ ಇದ್ರೆ ಐ ಡೋಂಟ್ ನೋ ಹೌ ಐ ವಾಸ್. ಐ ವುಡ್ ಹ್ಯಾವ್ ನಾಟ್ ಕೇರ್ ಫಾರ್ ಎನಿವನ್ ಎಲ್ಸ್ ಇನ್ ದ ಹೌಸ್. ಐ ಕಂಟ್ರೋಲ್ಡ್ ಮೈ ಸೆಲ್ಫ್. ಅಷ್ಟನ್ನೇ ಆಚೆ ಜನ ಕಂಟ್ರೋಲ್ ತಗೊಳ್ಳಿಲ್ಲ ಅಂದ್ರೆ ಅದೇ ನೀವ್ ಅದನ್ನ ಹೇಳ್ತೀರಾ ಕೂಡ, ನಾನ್ ಹೀಗಿರದೆ ನಾನ್ ತಾಳ್ಮೆಯಿಂದ ಇದ್ದೀನಿ. ಹೌದು, ಐ ಆಮ್ ಲೈಕ್ ವೆರಿ ತಾಳ್ಮೆಯಿಂದ ಇದ್ದೀನಿ ಕಣ್ರು. ಇದಲ್ಲ ನಾನು ಅಂದ್ರೆ ಇದು ತಾಳ್ಮೆನಾ ಅಂತ. ಹಾಗಿದ್ರೆ ನಿಮ್ಗೆ ಎಷ್ಟು % ಕೋಪ ಬರುತ್ತೆ? ತಲೆನೂ ಕೆಡ್ಸ್ಕೊಳ್ಳಲ್ಲ. ಇಫ್ ಇಟ್ ವಾಸ್ ಅ ನ್ಯಾಷನಲ್ ಚಾನಲ್ ಎಲ್ಲ ಇದ್ರು ತಲೆನೂ ಚೇರ್ ತೆಗ್ದು ಬಿಸಾಕಕ್ಕೂ ಅಂದ್ರೆ ಕಾಲಲ್ಲಿ ಒದ್ಯಕ್ಕೂ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಅಷ್ಟು ದುರಂಕಾರ ಇದೆ, ಅಷ್ಟು ಕೋಪ ಬರುತ್ತೆ. ಆಬ್ವಿಯಸ್ಲಿ ಯಾರ್ ತಡ್ಕೊಬೇಕು? ಈಗ ಒಬ್ರು ಯಾರೋ ಲೈಫ್ ಅಲ್ಲಿ ನಂದೇ ರೂಲ್ಸ್ ಅಂತ ಹಾಕೊಂಡ್ ನಾನ್ ಬದುಕ್ಬೇಕಾದ್ರೆ ಯಾರ್ ಮಾತು ಕೇಳಲ್ಲ ನಾನು. ರಾಂಗ್ ಇದ್ದಾಗ ಹೇಳ್ತೀರಾ, ಒಳ್ಳೆ ರೀತಿಲಿ ಹೇಳಿ. ನನ್ ಲೈಫಲ್ಲಿ ನಾನ್ ಬೀಳ್ತೀನೋ ಎದಳ್ತೀನೋ ನಂದೇ ರೂಲ್ಸ್, ನಂದೇ ಜೀವನ. ಅಲ್ಲಿ ಬಂದ್ಬಿಟ್ಟು ಕೇಳಿಸ್ಕೊಳ್ಳೋ ಅವಶ್ಯಕತೆ.